ಗುಜರಾತ್ನ ಅಹಮದಾಬಾದ್ನಲ್ಲಿ ಭಯಾನಕ ವಿಮಾನ ದುರಂತ ಸಂಭವಿಸಿದೆ. ಒಟ್ಟು 241 ಮಂದಿ ಮೃತಪಟ್ಟಿದ್ದು, ಓರ್ವ ಭಾರತ ಮೂಲದ ಬ್ರಿಟನ್ ಪ್ರಜೆ ಮಾತ್ರ ಬದುಕಿ ಉಳಿದಿದ್ದಾರೆ. ಅಹಮದಾಬಾದ್ ವಿಮಾನ ನಿಲ್ದಾಣದ ಬಳಿ ವಿಮಾನ ಟೇಕ್ ಆಫ್ ಆದ 38 ಸೆಕೆಂಡ್ಗಳಲ್ಲಿ ವಿಮಾನ ಪತನಗೊಂಡಿದೆ. ಏರ್ಪೋರ್ಟ್ ಬಳಿಯ ಮೇಘಾನಿ ನಗರ್ನಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಏರ್ ಇಂಡಿಯಾ ಸಂಸ್ಥೆಗೆ ಸೇರಿದಂತಹ ಬೋಯಿಂಗ್ 787.8 ಡ್ರೀಮ್ ಲೈನರ್ ವಿಮಾನ ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ಬಾಂಬ್ನಂತೆ ಸ್ಫೋಟವಾಗಿದೆ. ವಿಮಾನ ಪತನದ ಕೊನೆ ಕ್ಷಣದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಪತನಗೊಂಡಿರುವ ವಿಮಾನ ಲಂಡನ್ಗೆ ತೆರಳಲು ಸಜ್ಜಾಗಿತ್ತು. ಮಧ್ಯಾಹ್ನ 1:17ಕ್ಕೆ ವಿಮಾನ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆದ ಕೇವಲ 38 ಸೆಕೆಂಡ್ಗಳಲ್ಲಿ ಸುಮಾರು 635 ಅಡಿ ಎತ್ತರಕ್ಕೆ ಹಾರಿ ಆಮೇಲೆ ಪತನಗೊಂಡಿದೆ. ಇನ್ನು ಈ ವಿಮಾನದಲ್ಲಿ 230 ಪ್ರಯಾಣಿಕರು, 12 ಸಿಬ್ಬಂದಿಗಳು ಸೇರಿದಂತೆ 242 ಜನರಿದ್ರು. ವಿಮಾನ ಪತನಗೊಂಡ ತಕ್ಷಣ ಹೊತ್ತಿ ಉರಿದಿದೆ. ಇಡೀ ಏರಿಯಾದಲ್ಲಿ ದಟ್ಟ ಹೊಗೆ ಆವರಿಸಿದೆ. ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಸಾವನ್ನಪ್ಪಿದ್ದಾರೆ. ಸೀಟ್ ನಂಬರ್ 12ರಲ್ಲಿ ಕುಳಿತಿದ್ದ ವಿಜಯ್ ರೂಪಾನಿ ಸಾವನ್ನಪ್ಪಿದ್ದು, ವಿಜಯ್ ರೂಪಾನಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಲಂಡನ್ನಲ್ಲಿರುವ ಮಗಳ ಮನೆಗೆ ಹೋಗ್ತಾ ಇದ್ದ ವಿಜಯ್ ರೂಪಾನಿ ಮೃತದೇಹದ ಪತ್ತೆ ಕೆಲಸವೂ ಕೂಡ ಕಷ್ಟ ಸಾಧ್ಯವಾಗಿದೆ. ಡಿಎನ್ಎ ಪರೀಕ್ಷೆ ಮೂಲಕ ಶವಗಳ ಗುರುತು ಪತ್ತೆ ಹಚ್ಚುವ ಕೆಲಸವನ್ನ ಮಾಡಲಾಗ್ತಾ ಇದೆ. ವಿಮಾನ ಹಾರಾಟಕ್ಕೂ ಮುನ್ನ ವಿಜಯ್ ರೂಪಾನಿ ಜೊತೆಗೆ ಪ್ರಯಾಣಿಕರೊಬ್ಬರು ಸೆಲ್ಫಿ ತೆಗೆದುಕೊಂಡ ಫೋಟೋ ವೈರಲ್ ಆಗಿದೆ. ಅಹಮದಾಬಾದ್ನಲ್ಲಿ ನಡೆದ ಭೀಕರ ವಿಮಾನ ಅಪಘಾತದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಒಬ್ಬ ಪ್ರಯಾಣಿಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. 40 ವರ್ಷದ ರಮೇಶ್ ವಿಶ್ವಾಸ್ ಕುಮಾರ್ ಸಾವನ್ನ ಗೆದ್ದು ಪವಾಡ ರೀತಿಯಲ್ಲಿ ಪಾರಾಗಿದ್ದಾನೆ. ಸೀಟ್ ಸಂಖ್ಯೆ 11A ಕುಳಿತಿದ್ದಂತಹ ರಮೇಶ್ ಬ್ರಿಟಿಷ್ ಪ್ರಜೆಯಾಗಿದ್ದು, ಕಳೆದ 20 ವರ್ಷಗಳಿಂದ ಲಂಡನ್ನಲ್ಲಿ ವಾಸಿಸ್ತಾ ಇದ್ರು. ಅವರು ತಮ್ಮ ಸಹೋದರ ಅಜಯ್ ಕುಮಾರ್ ರಮೇಶ್ ಅವರೊಂದಿಗೆ ತಮ್ಮ ಕುಟುಂಬವನ್ನ ಭೇಟಿ ಮಾಡಲು ಭಾರತಕ್ಕೆ ಬಂದಿದ್ರು. ಅಪಘಾತದ ನಂತರ ಪ್ರತಿಕ್ರಿಯಿಸಿದ ರಮೇಶ್, ಟೇಕ್ ಆಫ್ ಆದ 30 ಸೆಕೆಂಡ್ಗಳ ನಂತರ ದೊಡ್ಡ ಸ್ಫೋಟ ಸಂಭವಿಸಿತ್ತು. ನಾನು ಕಣ್ಣು ತೆರೆದಾಗ ಸುತ್ತಲೂ ಶವಗಳು ಮತ್ತು ಅವಶೇಷಗಳು ಇದ್ವು. ನಾನು ಭಯಭೀತನಾಗಿದ್ದೆ. ಆದರೆ ಹೇಗೋ ಸೀಟಿನಿಂದ ಎದ್ದು ಉರಿಯುತ್ತಿರುವಂತಹ ಅವಶೇಷಗಳಿಂದ ಹೊರಗೆ ಓಡಿ ಬಂದೆ ಅಂತ ಘಟನೆಯನ್ನು ವಿವರಿಸಿದ್ದಾರೆ. ಏರ್ ಇಂಡಿಯಾದ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಅಹಮದಾಬಾದ್ನಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿತ್ತು. ಈ ವಿಮಾನ ನಿಯಂತ್ರಣ ತಪ್ಪಿ ಮೇಘಾನಿ ನಗರದ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಅಪ್ಪಳಿಸಿದೆ. ವಿಮಾನ ಅಪ್ಪಳಿಸಿದ ಸಮಯದಲ್ಲಿ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು. ಹೀಗಾಗಿ ಊಟವನ್ನ ಅರ್ಧಕ್ಕೆ ಬಿಟ್ಟು ಓಡಿದ್ದಾರೆ. ಹಾಸ್ಟೆಲ್ ಹಾಲ್ನಲ್ಲಿ ಬಿದ್ದಿರುವಂತಹ ಊಟದ ತಟ್ಟೆಗಳು ಭಯಾನಕತೆಯನ್ನ ಸಾರಿ ಸಾರಿ ಹೇಳುವಂತಿದೆ. ಹಾಸ್ಟೆಲ್ನಲ್ಲಿದ್ದವರ ಪೈಕಿ 7 ಮಂದಿ ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಅಹಮದಾಬಾದ್ನ ವಿಮಾನ ದುರಂತದ ಬಗ್ಗೆ ಪ್ರಧಾನಿ ಮೋದಿ ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಇದು ಪದಗಳಲ್ಲಿ ಹೇಳಲಾಗದಷ್ಟು ಆಘಾತಕಾರಿ ದುರಂತ. ಸಂಬಂಧಪಟ್ಟ ಸಚಿವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ, ಮಾಹಿತಿಯನ್ನು ಪಡೆಯುತ್ತಿದ್ದೇನೆ ಅಂತ ಪೋಸ್ಟ್ ಮಾಡಿದ್ದಾರೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಅಹಮದಾಬಾದ್ಗೆ ಭೇಟಿ ನೀಡಲಿರುವ ಪ್ರಧಾನಿ ಇಂದು ಘಟನಾ ಸ್ಥಳಕ್ಕೆ ಮೋದಿ ಭೇಟಿ ನೀಡಲಿದ್ದಾರೆ. ದುರಂತದ ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ಆಸ್ಪತ್ರೆಗೆ ಭೇಟಿ ನೀಡಲಿರುವ ಪ್ರಧಾನಿ ಮೋದಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ 241 ಪ್ರಯಾಣಿಕರು ಸಾವನ್ನಪ್ಪಿದ್ದನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಖಚಿತಪಡಿಸಿದ್ದಾರೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಅಮಿತ್ ಶಾ, ವಿಮಾನ ದುರಂತದಲ್ಲಿ ಬದುಕುಳಿದ ಒಬ್ಬರೇ ಒಬ್ಬ ಪ್ರಯಾಣಿಕ ವಿಶ್ವಾಸ್ ಕುಮಾರ್ ರಮೇಶ್ ಅವರನ್ನ ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಕೇಂದ್ರ ಗೃಹ ಸಚಿವರು ಧೈರ್ಯ ಹೇಳಿದ್ದಾರೆ. ವಿಮಾನ ದುರಂತದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಗುಜರಾತ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಧನಂಜಯ್ ದ್ವಿವೇದಿ, ನಾವು ಮೃತದೇಹಗಳ ಡಿಎನ್ಎ ಟೆಸ್ಟ್ಗೆ ಬಿಜೆ ಆಸ್ಪತ್ರೆಯಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಪ್ರಯಾಣಿಕರ ಮಕ್ಕಳು ಅಥವಾ ಪೋಷಕರು ಬಂದು ಟೆಸ್ಟ್ಗೆ ಸ್ಯಾಂಪಲ್ ಕೊಡಿ ಅಂತ ಮನವಿ ಮಾಡಿದ್ದಾರೆ. ವಿಮಾನ ದುರಂತಕ್ಕೂ ಮುನ್ನ ಬ್ರಿಟಿಷ್ ಪ್ರಜೆಯೊಬ್ಬ ವಿಡಿಯೋ ಮಾಡಿದ್ದಾನೆ. ಅಹಮದಾಬಾದ್ನಲ್ಲಿ ವಿಮಾನ ಟೇಕ್ ಆಫ್ಗೂ ಮುನ್ನ ಏರ್ಪೋರ್ಟ್ ಲಾಂಚ್ನಲ್ಲಿ ಕುಳಿತು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ್ದು, ಇದರಲ್ಲಿ ಗುಡ್ ಬಾಯ್ ಇಂಡಿಯಾ ಅಂತ ಹೇಳಿದ್ದಾರೆ.
ಪ್ರತೀಕ್ ಜೋಶಿ ಅವರ ಫ್ಯಾಮಿಲಿ ಕೊನೆ ಸೆಲ್ಫಿ ಫ್ಲೈಟ್ನಲ್ಲಿ ತೆಗೆದು ಫೇಸ್ಬುಕ್ಗೆ ಹಾಕಿದ್ರು. ಪ್ರತೀಕ್ ಜೋಶಿ ಕಳೆದ 6 ವರ್ಷಗಳಿಂದ ಲಂಡನ್ನಲ್ಲಿ ನೆಲೆಸಿದ್ರು. ಟೆಕ್ಕಿಯಾಗಿದ್ದಂತಹ ಪ್ರತೀಕ್ ತಮ್ಮ ಪತ್ನಿ ಮತ್ತು 3 ಮಕ್ಕಳ ಭವಿಷ್ಯವನ್ನ ವಿದೇಶದಲ್ಲಿ ಉತ್ತಮವಾಗಿ ನಿರ್ಮಿಸಲು ಬಹುಕಾಲದ ಕನಸು ಕಂಡಿದ್ರು. ಇನ್ನು ಫ್ಲೈಟ್ನಲ್ಲಿ ಸೆಲ್ಫಿ ತೆಗೆದು ಸಂಬಂಧಿಕರಿಗೆ ಕಳಿಸಿದ್ರು. ಇದು ಹೊಸ ಜೀವನಕ್ಕೆ ಒಂದು ದಿಕ್ಕಿನ ಪ್ರಯಾಣವಾಗಿತ್ತು. ಆದರೆ ಅವರು ಅಲ್ಲಿಗೆ ತಲುಪಲಿಲ್ಲ. ವಿಮಾನ ಅಪಘಾತಗೊಂಡಿತ್ತು. ಯಾರೂ ಬದುಕುಳಿದಿಲ್ಲ. ಗಂಡನನ್ನ ನೋಡಲು ಲಂಡನ್ಗೆ ಹೋಗಬೇಕಿದ್ದ ಮಹಿಳೆ ಕೇವಲ 10 ನಿಮಿಷ ಅಂತರದಲ್ಲಿ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಭೂಮಿ ಚೌಹಾಣ್ ಎಂಬ ಮಹಿಳೆ ಅಹಮದಾಬಾದ್ನ ಟ್ರಾಫಿಕ್ನಲ್ಲಿ ಸಿಲುಕಿ ಏರ್ಪೋರ್ಟ್ಗೆ ತೆರಳುವುದು 10 ನಿಮಿಷ ತಡವಾಗಿದೆ. ಅಷ್ಟರಲ್ಲಾಗಲೇ ವಿಮಾನ ಟೇಕ್ ಆಫ್ ಆಗಿತ್ತು. ಹಾಗಾಗಿ ಟ್ರಾಫಿಕ್ಗೆ ಹಿಡಿ ಶಾಪ ಹಾಕುತ್ತಾ ವಾಪಸ್ಸಾಗಿದ್ದ ಭೂಮಿ ಚೌಹಾಣ್ ಮನೆಗೆ ಬಂದು ನೋಡಿದ್ರೆ ವಿಮಾನ ಅಪಘಾತದ ಸುದ್ದಿ ಟಿವಿಯಲ್ಲಿ ಬಿತ್ತರವಾಗ್ತಾ ಇತ್ತು. ಆ ದೇವರೇ ನನ್ನನ್ನ ಕಾಪಾಡಿದ ಅಂತ ಭೂಮಿ ಚೌಹಾಣ್ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಹಮದಾಬಾದ್ನ ಭಯಾನಕ ವಿಮಾನ ದುರಂತಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ದುರಂತ ಸಂಭವಿಸಿದ ವಿಮಾನದಲ್ಲಿ ತಾಂತ್ರಿಕ ದೋಷವಿತ್ತು ಎನ್ನಲಾಗ್ತಾ ಇದೆ. ನಿನ್ನೆಯೇ ಈ ಬಗ್ಗೆ ಪೈಲಟ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ರಂತೆ. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರು ಎನ್ನಲಾಗಿದೆ. ಇದಕ್ಕೆ ಪೂರಕವೆಂಬಂತೆ ಪ್ರಯಾಣಿಕರೊಬ್ಬ ವಿಮಾನದ ದುಸ್ಥಿತಿಯನ್ನು ಬಿಚ್ಚಿಟ್ಟಿದ್ದಾನೆ. ವಿಮಾನದ ಎಸಿ ವರ್ಕ್ ಆಗ್ತಾ ಇರಲಿಲ್ಲ, ಸೀಟ್ನ ಟಿವಿ ಸ್ಕ್ರೀನ್ ಕೂಡ ವರ್ಕ್ ಆಗ್ತಾ ಇರಲಿಲ್ಲ ಅಂತ ವಿಮಾನದ ಅವ್ಯವಸ್ಥೆಗಳ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಏರ್ ಇಂಡಿಯಾ ವಿಮಾನ ಪತನ ಆಗಿದ್ದು ಹೇಗೆ ಎಂಬ ಚರ್ಚೆ ನಡೀತಾನೆ ಇದೆ. ಹಕ್ಕಿ ಡಿಕ್ಕಿಯಿಂದಾಗಿ ಈ ರೀತಿ ಆಗಿರಬಹುದಾ, ಇಲ್ಲ ತಾಂತ್ರಿಕ ಸಮಸ್ಯೆ ಎದುರಾಗಿರಬಹುದಾ ಎನ್ನಲಾಗ್ತಾ ಇದೆ. ಸಾಕಷ್ಟು ಸಮಸ್ಯೆ ಕಂಡಾದ ತಕ್ಷಣ ಮೇ ಡೇ ಅಂತ ಸಹಾಯವನ್ನ ಮಾಡಿ ಅಂತ 3 ಬಾರಿ ಎಟಿಸಿ ಅಂದ್ರೆ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಆ ಕಡೆಯಿಂದ ಸಹಾಯ ಬರುವಷ್ಟರಲ್ಲಿ ವಿಮಾನ ಪತನಗೊಂಡಿದೆ. ಗುಜರಾತ್ನ ಏರ್ ಇಂಡಿಯಾ ವಿಮಾನ ಸ್ಫೋಟ ಪ್ರಕರಣಕ್ಕೆ ತನಿಖೆ ಚುರುಕುಗೊಂಡಿದೆ. ಸುಟ್ಟು ಕರಕಲಾದ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು, ಬ್ಲಾಕ್ ಬಾಕ್ಸ್ನಲ್ಲಿ ಇರುವಂತಹ ಮಾಹಿತಿಯನ್ನು ಆಧರಿಸಿ ತನಿಖೆ ನಡೀತಾ ಇದೆ. ದುರಂತಕ್ಕೆ ನಿಖರ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚುವ ಕೆಲಸ ನಡೀತಾ ಇದೆ. ದೇಶ ವಿದೇಶದ ತನಿಖಾ ಸಂಸ್ಥೆಗಳು ವಿಮಾನ ದುರಂತದ ತನಿಖೆಗೆ ಸಹಕಾರವನ್ನು ನೀಡುತ್ತಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮಡಿದವರಿಗೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ವಿಮಾನ ದುರಂತದ ಸುದ್ದಿ ಕೇಳಿ ಅಪಘಾತವಾಯಿತು ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪೋಸ್ಟ್ ಮಾಡಿದ್ದಾರೆ. ದುಃಖದ ಈ ಸಂದರ್ಭದಲ್ಲಿ ಇಡೀ ದೇಶ ನೊಂದ ಕುಟುಂಬಗಳ ಜೊತೆಗಿರುತ್ತೆ ಎಂದಿದ್ದಾರೆ. ಇನ್ನು ಸೋನಿಯಾ ಗಾಂಧಿ ಅವರು ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಂಬನಿ ಮಿಡಿದಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಸಂತಾಪ ಸೂಚಿಸಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರತಿಕ್ರಿಯಿಸಿದ್ದು, ಪ್ರಯಾಣಿಕರು ಮತ್ತು ಸಿಬ್ಬಂದಿಯ ಕುಟುಂಬಗಳು ಅನುಭವಿಸ್ತಾ ಇರುವ ನೋವು ಊಹಿಸಲು ಅಸಾಧ್ಯ. ಎಲ್ಲರ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ ಅಂತ ಪೋಸ್ಟ್ ಮಾಡಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಈ ದುರಂತದ ಸಂಪೂರ್ಣ ತನಿಖೆಗೆ ಒತ್ತಾಯಿಸಿದ್ದಾರೆ. ವಿಮಾನವನ್ನು ಬೇಗ ಟೇಕ್ ಆಫ್ ಮಾಡುವಂತೆ ಒತ್ತಡ ಬಂದಿತ್ತು ಅನ್ನುವ ಮಾಹಿತಿಯನ್ನ ಹೊರಹಾಕಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಘಟನೆ ಬಗ್ಗೆ ಕೂಲಂಕುಷ ತನಿಖೆ ನಡೆಸಬೇಕು. ಸುಪ್ರೀಂ ಕೋರ್ಟ್ನ ಹಾಲಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಮಾಡಿಸಿ ಸತ್ಯವನ್ನ ಹೊರತರಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದು, ದೆಹಲಿ ಪ್ರವಾಸದಲ್ಲಿ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬದ ಜೊತೆ ನಾವಿದ್ದೇವೆ ಎಂದಿದ್ದಾರೆ. ವಿಮಾನ ಅಪಘಾತ ಯಾಕಾಯಿತು, ಏನ್ ಸಮಸ್ಯೆ ಇತ್ತು ಅಂತ ತನಿಖೆ ನಡೆಸುವಂತೆ ಕೋರಿದ್ದಾರೆ. ಗುಜರಾತ್ನ ಅಹಮದಾಬಾದ್ ವಿಮಾನ ದುರಂತಕ್ಕೆ ವಿಶ್ವದ ಹಲವು ರಾಷ್ಟ್ರಗಳು ಸಂತಾಪ ಸೂಚಿಸಿವೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಳವಳ ವ್ಯಕ್ತಪಡಿಸಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯೆಲ್ ಮಾರ್ಕೋವ್, ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಸೇರಿದಂತೆ ಅನೇಕರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಇಡೀ ವಿಶ್ವವೇ ಕಳವಳ ವ್ಯಕ್ತಪಡಿಸಿದೆ. ವಿಮಾನದಲ್ಲಿ ಏನಾದರೂ ದೋಷ ಇತ್ತಾ ಏನೋ, ಟೇಕ್ ಆಫ್ ಆದಾಕ್ಷಣ ಯಾಕೆ ನೆಲಕ್ಕೆ ಅಪ್ಪಳಿಸಿತು, ವಿಮಾನದ ಕಂಡೀಷನ್ ಹೇಗಿತ್ತು ಅಂತ ತನಿಖೆ ನಡೆಸಬೇಕು. ರಕ್ಷಣಾ ಮತ್ತು ಎಂಜಿನಿಯರಿಂಗ್ ವಿಭಾಗದ ಹಲವು ತಜ್ಞರು ಹಾಗೂ ವಿಶ್ಲೇಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.